ಮಧ್ಯಸ್ಥಿಕೆ ವಹಿಸುವಂತಹ ದೇಶವನ್ನ ದಲ್ಲಾಳಿ ಅಂತ ಭಾರತದ ವಿದೇಶಾಂಗ ಸಚಿವರು ಕರೆದ್ರೆ ಅದು ರಾಜತಾಂತ್ರಿಕತೆನೇ ಅಥವಾ ದೇಶೀಯ ನಿಲುವ? ಪಾಕಿಸ್ತಾನದ ಪಾತ್ರ ಪ್ರಶ್ನಾರ್ಹವಾಗಿದ್ರೆ ಪರೋಕ್ಷ ಮತ್ತೆ ವಿವಾದಾತ್ಮಕ ಭಾಷೆ ಬಳಸೋ ಬದಲು ಬಹಿರಂಗವಾಗಿನೇ ಅಮೆರಿಕವನ್ನ ಯಾಕೆ ಟೀಕೆ ಮಾಡಲಿಲ್ಲ? ಈ ರೀತಿಯ ಭಾಷೆ ಭಾರತದ ವಿದೇಶಾಂಗ ನೀತಿಯ ಧಾಟಿ ಬದಲಾಗಿರೋದನ್ನ ಸೂಚಿಸುತ್ತಾ? ಇರಾನ್ ಯುಎಸ್ ನಡುವಿನ ಉದ್ವಿಗ್ನತೆ ಈಗಾಗಲೇ ಹೆಚ್ಚಾಗಿರುವಂತಹ ಈ ಸಮಯದಲ್ಲಿ ಈ ಹೇಳಿಕೆ ಭಾರತದ ರಾಜತಾಂತ್ರಿಕ ಸ್ಥಾನವನ್ನ ಇನ್ನಷ್ಟು ದುರ್ಬಲಗೊಳಿಸಲಿದೆಯಾ? ಈ ಹೇಳಿಕೆ ಗಂಭೀರ ರಾಜತಾಂತ್ರಿಕ ಸಂದೇಶವನ್ನ ಕಳಿಸುವಂತಹ ಉದ್ದೇಶವನ್ನ ಹೊಂದಿದೆಯಾ ಅಥವಾ ದೇಶೀಯ ರಾಜಕೀಯದಲ್ಲಿ ಸದ್ದು ಮಾಡೋದಕ್ಕೆ ಸೀಮಿತ ಆಗಿದೆಯಾ? ಭಾರತ ಅಧಿಕೃತವಾಗಿ ಪಾಕಿಸ್ತಾನವನ್ನ ಭಯೋತ್ಪಾದನೆಯನ್ನ ಬೆಂಬಲಿಸುವಂತಹ ದೇಶ ಅಂತ ಹೇಳೋದಾದ್ರೆ ಜಾಗತಿಕ ವೇದಿಕೆಗಳಲ್ಲಿ ಅದನ್ನ ಎದುರಿಸುವಂತಹ ಧೈರ್ಯವನ್ನ ಯಾಕೆ ಮಾಡ್ತಾ ಇಲ್ಲ? ಈ ಬಗ್ಗೆ ಒಂದು ವಿವರವಾದ ವಿಶ್ಲೇಷಣೆಯನ್ನು ವೀಕ್ಷಿಸೋದಕ್ಕೆ ಕೆಳಗಿನ ಲಿಂಕ್ ಅನ್ನು ಕ್ಲಿಕ್ ಮಾಡಿ. ನೀವಿನ್ನು ವಾರ್ತಾಭಾರತಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿಬಿಡಿ. ಮತ್ತೆ ನಮ್ಮ ಎಲ್ಲ ವಿಡಿಯೋಗಳನ್ನು ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಅದರ ಕುರಿತಾಗಿ ನಿಮಗೆ ಏನು ಅಭಿಪ್ರಾಯಗಳಿದೆ ಅದನ್ನ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ. ಮತ್ತೆ ನಿಮ್ಗೆ ಇಷ್ಟವಾದಂತಹ ವಿಡಿಯೋಗಳ ಲಿಂಕ್ ಅನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆ್ಯಪ್ ಮಾಡಿ. ಥ್ಯಾಂಕ್ ಯು.